ಫಾರೆಸ್ಟ್ ಫೈರ್ ಕೇಸ್ಗಳು ಜಾಸ್ತಿ ಆಗ್ತಾ ಇದೆ. ಅದಕ್ಕೆ ಪ್ರಿಕಾಷನ್ಸು ಅಥವಾ ಆ್ಯಕ್ಷನ್ ಪ್ಲಾನ್ ಏನಿದೆ? ಹಾಂ, ಕರೆಕ್ಟ್. ಅದು ಫಾರೆಸ್ಟ್ ಫೈರ್ ಈಸ್ ಆ್ಯಸ್ ಓಲ್ಡ್ ಆಸ್ ಫಾರೆಸ್ಟ್. ಅದು ಪ್ರಕೃತಿಯಲ್ಲಿ ಒಂಥರ ನಿಯಮ. ಅದು ಎಲ್ಲಿ ಫಾರೆಸ್ಟ್ ಇರುತ್ತೆ ಸ್ವಲ್ಪ ಎಲೆಗಳು ಡ್ರೈ ಆಗಿ ಇರ್ತದೆ, ಮರಗಳು ಬಿದ್ದಿರ್ತದೆ, ಫೈರ್ ಆಗೇ ಆಗುತ್ತೆ. ಅದು ಹಳೆ ಕಾಲದಿಂದ ನಡೀತಾ ಇದೆ. ಬಟ್ ಇವತ್ತು ಏನಾಗಿದೆ, ಯಾಕೆಂದರೆ ಪ್ರೆಷರ್ ಜಾಸ್ತಿ ಆಗಿದೆ, ಫಾರೆಸ್ಟ್ ಕಡಿಮೆ ಏನಾಗಿಲ್ಲ, ಬಟ್ ಪಾಪ್ಯುಲೇಷನ್ ಜಾಸ್ತಿ ಆಗಿದೆ. ಸೊ ಪಾಪ್ಯುಲೇಷನ್ಗೆ ಜಾಸ್ತಿ ಬೇಕು, ಫಾರೆಸ್ಟಿಂದ ಲ್ಯಾಂಡ್ ಬೇಕು, ನೀರು ಬೇಕು, ಎಲ್ಲ ಅಲ್ಲಿಂದ ಬೇಕು. ಸೊ ಆವಾಗ ಬೆಂಕಿ ಬಿಕಮ್ಸ್ ಅ ಡಿಸಾಸ್ಟರ್. ಮುಂಚೆ ಡಿಸಾಸ್ಟರ್ ಇರಲಿಲ್ಲ, ಇಟ್ ವಾಸ್ ನೇಚರ್, ಇಟ್ ವಾಸ್ ಒನ್ ಆಫ್ ದ ನ್ಯಾಚುರಲ್ ಥಿಂಗ್ಸ್. ಬಟ್ ಈಗ ಅದು ಒಂದು ಡಿಸಾಸ್ಟರ್ ಆಗಿದೆ. ಡಿಸಾಸ್ಟರ್ ಆದಮೇಲೆ ನಾವು ಏನು ಮಾಡಬೇಕು? ಸೊ ಈ ವರ್ಷ ಫಾರ್ ಎಕ್ಸಾಂಪಲ್ ನಮ್ಮ ಹತ್ರ ಸ್ವಲ್ಪ ದುಡ್ಡು, ಫಂಡ್ಸ್ ಇಸ್ ಆಲ್ಸೋ ಅ ಪ್ರಾಬ್ಲಮ್. ಅಂದರೆ ಫಂಡಿಂಗ್ ಕೊಡ್ತಾರೆ, ಫಂಡಿಂಗ್ ಈಗ ಸುಮಾರು ಆಗಿದೆ ಅರಣ್ಯದಲ್ಲಿ, ಕಡಿಮೆ ಇದೆ ಹೇಳೋಕ್ಕಾಗಲ್ಲ, ಇದೆ. ಬಟ್ ಸಮಸ್ಯೆನೂ ಅಷ್ಟೇ ಇದೆ ನಮ್ಮ ಹತ್ರ. ಸೊ ಫೈರ್ಗೆ ನಮ್ಮ ಹತ್ರ ಫಂಡ್ಸ್ ಬರುತ್ತೆ, ಸೆಂಟ್ರಲ್ ಗೌರ್ಮೆಂಟ್ ಕೊಡ್ತದೆ, ಸ್ಟೇಟ್ ಗೌರ್ಮೆಂಟ್ ಕೊಡ್ತದೆ. ಅದಕ್ಕೆ ನಾವು ಫೈರ್ ವಾಚರ್ ಇಡ್ತೀವಿ. ಆಮೇಲೆ ಅಲ್ಲಿ ಬೆಂಕಿ ರೇಖೆ ಹೇಳ್ತಾರೆ, ಅದಕ್ಕೆ ಬೆಂಕಿ ರೇಖೆ ಮಾಡ್ತೀವಿ. ಸೊ ದ್ಯಾಟ್ ಬೆಂಕಿ ಒಂದು ಕಡೆಯಿಂದ ಬಂದರೆ ಈ ರೇಖೆಯಲ್ಲಿ ನಿಲ್ಬಿಡುತ್ತೆ, ಇದು ಆ ಕಡೆಗೆ ಹೋಗೋದಿಲ್ಲ. ಆ ಥರ ಎಲ್ಲ ಕೆಲಸ ಇರುತ್ತೆ. ಆದರೂ ಬೆಂಕಿ ಆಗ್ತಾ ಇದೆ, ನೀವು ನೋಡಿದ್ದೀರಿ, ಪೇಪರ್ಸಲ್ಲಿ ನೋಡಿದ್ದೀರಿ. ಬಟ್ ನಾನು ಎಲ್ಲರ ಮುಂದೆ ಒಂದು ಮಾತಿಡಬೇಕು, ದಟ್ ನಮ್ಮದು ಬೆಂಕಿ ಏನು ರೋಡ್ ಸೈಡ್ಸಲ್ಲಿ ಜಾಸ್ತಿ ಕಾಣ್ತದೆ. ರೋಡ್ ಸೈಡ್ ನೀವು ಹೋದಾಗ ದೂರ ಒಂದು ಬೆಂಕಿ ಕಾಣುತ್ತೆ, ಅಥವಾ ಸೊ ಅದು ರೋಡ್ ಸೈಡ್ಸಲ್ಲಿ ಜನರು ಏನು ಮಾಡಬೇಕು, ಅವರು ಒಂದು ಸಿಗರೆಟ್ ಹಾಗೆ ಹಾಕಬಾರ್ದು ರೋಡ್ ಸೈಡಲ್ಲಿ, ಅದು ಇಮಿಡಿಯೇಟ್ ಫೈರ್ ಕ್ಯಾಚ್ ಆಗುತ್ತೆ ಬಿಸಿಲು ಕಾಲದಲ್ಲಿ. ಸೊ ಆಲ್ ದೀಸ್ ಥಿಂಗ್ಸ್ ಪ್ರಿಕಾಷನ್ಸ್ ಮಾಡಬೇಕು. ಆ್ಯಂಡ್ ನೀವು ಕರೆಕ್ಟ್ ಹೇಳ್ತೀರ, ನಾವು ಆಗಲೇ ಹೇಳಿದ್ದೀನಿ, ನಾವು ಸುಮಾರು ಪ್ರಾಣ ಇದು ಮಾಡಿದ್ದೀನಿ. ಸೋ ಮೆನಿ ಡೆತ್ಸ್ ಹ್ಯಾವ್ ಹ್ಯಾಪನ್ಡ್. ಹಾಂ, ಇರುತ್ತೆ ಆ್ಯಕ್ಷನ್ ಪ್ಲ್ಯಾನ್. ಅದೇನೆ, ಬೆಂಕಿ ರೇಖೆ ಇರುತ್ತೆ, ಫೈರ್ ವಾಚರ್ಸ್ ಇರ್ತಾರೆ. ಆಮೇಲೆ ಇದು ಫೈರ್ ಡಿಪಾರ್ಟ್ಮೆಂಟ್ ಜೊತೆಗೆ ನಮ್ಮದು ಒಂದು MOU, ಫಾರ್ಮಲ್ MOU ಇಲ್ಲ, ಬಟ್ ಅವರು ನಮಗೆ ತುಂಬ ಸಹಾಯ ಕೊಡ್ತಾರೆ. ಅಪ್ರೋಚ್ ಮಾಡಲಿಕ್ಕೆ ಸ್ವಲ್ಪ ಫೈರಿಂಗ್ ಮಾಡಿ ಆಮೇಲೆ ಅದನ್ನು ಕ್ಲಿಯರ್ ಮಾಡ್ಕೊಂಡ್ಬಿಡ್ತಾರೆ ಅನ್ನೋ ಥರದ್ದಿದೆ. ಹಾಂ, ಅದು ಎರಡು ಕಾರಣಕ್ಕೆ ಫೈರ್. ಒಂದು ಆಕ್ಸಿಡೆಂಟಲ್, ಸಿಗರೆಟ್ ಹಾಕಿಬಿಟ್ಟಿವಿ, ಅಥವಾ ಅಲ್ಲಿ ಒಂದು ರಾತ್ರಿಗೆ ಫೈರ್ ಹಾಕಿದೆ, ಊರು ಜನ ಅಲ್ಲಿ ಹೋಗಿ ಫಿಶಿಂಗ್ ಮಾಡ್ತಾರೆ ಕೆಲವು ಕಡೆ. ನದಿ ಫಾರೆಸ್ಟ್ ಒಳಗಡೆ ಹೋಗುತ್ತೆ, ಅಲ್ಲೇ ಫಿಶಿಂಗ್ ಮಾಡಿದರೆ ಅಲ್ಲೇ ಫಿಶ್ ತಿನ್ನಬೇಕು ಅವರು, ಅಲ್ಲಿ ಸ್ವಲ್ಪ ಫೈರ್ ಇನ್ಸಿಡೆಂಟ್ಸ್ ಇರುತ್ತೆ. ಮತ್ತು ಇನ್ನೊಂದು ಮಾಡ್ತಾರೆ. ಯಾಕೆಂದರೆ ಬೆಂಕಿ ಹಚ್ಚಿದರೆ, ಅರಣ್ಯದಲ್ಲಿ ಈಗ ಬೆಂಕಿ ಹಚ್ಚಿದರೆ ಈ ಕಾಲಲ್ಲಿ ಫಸ್ಟ್ ಶವರ್ ಬಂದ ತಕ್ಷಣ ಅದು ಒಳ್ಳೆ ಚಿಗುರು ಬರುತ್ತೆ, ಅದು ತುಂಬ ಪಲ್ಯಾಟಬಲ್ ಕ್ಯಾಟಲ್ಗೆ. ಸೊ ಅದು ಒಂದು ಇರುತ್ತೆ. ಸೊ ಊರು ಜನಗೆ ಒಂದು ಪದ್ಧತಿ ಇದೆ ಬೆಂಕಿ ಹಚ್ಚೋದು. ಆಮೇಲೆ ಕೆಲವು ಕಡೆ ಸ್ವಲ್ಪ ಸೂಪರ್ಸ್ಟಿಷನ್ ಹೇಳ್ತಾರಲ್ಲ, ಸೂಪರ್ಸ್ಟಿಷನ್ ಇದೆ, ಬೆಂಕಿ ಹಚ್ಚಬೇಕು, ಅದರಲ್ಲಿ ಏನಾಗುತ್ತೆ ಗೊತ್ತಿಲ್ಲ, ಮನಸ್ಸಲ್ಲಿ ನಮ್ಮದು ಕಲ್ಚರಲ್ ಟ್ರೆಡಿಷನ್ಸ್. ಸೊ ಇದು ಎಲ್ಲ ನಿಧಾನಕ್ಕೆ ನಾವು ಎಲ್ಲರಿಗೆ ಹೇಳ್ಕೊಂಡು ಹೋಗಬೇಕು. ಮತ್ತು ಊರು ಜನನೂ ಈಗ ತುಂಬ ಸಹಾಯ ಮಾಡ್ತಾರೆ ನಮ್ಮದು, ದೇ ರಿಯಲಿ ಹೆಲ್ಪ್. ಫೈರಲ್ಲಿ ಅವರೇ ಫಸ್ಟ್ ಹೋಗಿ ನಮಗೆ ಇನ್ಫಾರ್ಮೇಷನ್ ಕೊಡ್ತಾರೆ, ಇಲ್ಲಿ ಬೆಂಕಿ ಬಂತು, ಅಲ್ಲಿ ಬೆಂಕಿ ಬಂತು. ಬಟ್ ಇಷ್ಟು ದೊಡ್ಡ ಏರಿಯಾ, 40 ಲಕ್ಷ ಹೆಕ್ಟೇರ್ ಏರಿಯಾ ಇದೆ ನಮಗೆ. ನಮ್ಮದು ಆಫೀಸರ್ಸ್, IFS ಆಫೀಸರ್ಸ್ 113 ಜನ, SFS ಆಫೀಸರ್ ಎಲ್ಲ ಸೇರಿ ನಮ್ಮಲ್ಲಿ ಎಷ್ಟು 6,000 ಜನ ಇದ್ದಾರೆ. ಇಷ್ಟು ದೊಡ್ಡ ಪ್ರಮಾಣದಲ್ಲಿ ನಮ್ಮ ಹತ್ರ ಭೂಮಿ ಇದೆ. ಆ್ಯಂಡ್ ವೆಸ್ಟರ್ನ್ ಘಾಟ್ಸಿಂದ ಹಿಡಿದು ಬೀದರ್, ಬಳ್ಳಾರಿ ಕಡೆವರೆಗೆ ಹೋದರೆ ಇಷ್ಟೊಂದು ಭೂಮಿ ನಾವು ಇಷ್ಟೇ ಜನ ಕಾಪಾಡಬೇಕಂದ್ರೆ ನಮಗೆ ಜನರು ಸಹಾಯ ಬೇಕು. ಆ್ಯಂಡ್ ಜನರು ಈಗ ಬರ್ತಾ ಇದ್ದಾರೆ ಮುಂದೆ. ರಿಯಲಿ ವಿಲೇಜರ್ಸ್ ಫಸ್ಟ್ ರೆಸ್ಪಾನ್ಸ್ ಏನು ಹೇಳ್ತಾರಲ್ಲ, ಫಸ್ಟ್ ರೆಸ್ಪಾನ್ಸ್ ನಮ್ಮಲ್ಲಿ ಊರು ಜನನೇ ನಮಗೆ ಸಹಾಯ ಮಾಡ್ತಾರೆ ಬೆಂಕಿಯಲ್ಲಿ.